ಈಗ ನಮ್ಮ ದೃಷ್ಟಿಕೋನಗಳು ಎಷ್ಟು ಬೇರೆ ಇರುತ್ತೆ ಅಂದ್ರೆ ಇವಾಗ ಜನ ನೋಡ್ತಿರ್ತಾರಲ್ಲ, ನೋಡಿ ಇವರು ಪವಿತ್ರ ಅವ್ರ ಬಗ್ಗೆ ಮಾತಾಡಿ ಸೆಲೆಬ್ರಿಟಿ ಕೇಸ್ ತಗೊಂಡು ಅವರು ಸೆಲೆಬ್ರಿಟಿ ಆಗ್ತಿದ್ದಾರೆ ಅನ್ನೋ ಅವ್ರದೊಂದು ದೃಷ್ಟಿಕೋನ ಆತರ ಬರುತ್ತೆ. ನಾನು ಪವಿತ್ರ ಕೇಸ್ ತಗೊಂಡು ನಾವೇನು ಇದೊಂದು ಸ್ಪೆಷಲ್ ಆಗಿ ನನ್ನ ಮಾಧ್ಯಮಗಳು ಮುಂದೆ ಬಂದಿಲ್ಲ ಮೇಡಮ್. ನಾನು 2011, 12, 13 ಆ ಟೈಮಲ್ಲೇ ಮುತ್ತಪ್ಪರ ಇವರಿಗೆ ನಾನು ಅವಾಗಿಂದನೂ ಲಾಯರು ಆಯ್ತಾ. ಮುತ್ತಪ್ಪರ ಇವ್ರ ಕೇಸ್ಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಾನು ಅವತ್ತಿಂದನೂ ಅವ್ರಿಗೆ ನಾನು ಲಾಯರ್ ಆಗಿ ಇದ್ಕೊಂಡೇ ಬಂದಿದ್ದೀನಿ. ಅವ್ರಿಗೆ ಒಂಥರ ನನ್ನ ಲಾಯರು ಜೊತೆಗೆ ಒಂಥರ ಅವ್ರ ಮಗನ್ ತರ ಇದ್ದು ನಾನು. ಅವತ್ತೇ ಮಾಧ್ಯಮಗಳಲ್ಲಿ ನಾನು ಬರ್ತಿದ್ದೆ. ಅದಕ್ಕೆ ಪವಿತ್ರ ಗೌಡ ಕೇಸ್ ನನಗೇನು ಬೇಕಾಗಿಲ್ಲ, ಅರ್ಥ ಆಯ್ತಾ. ಮುತ್ತಪ್ಪರವ್ರು ಏನು ಹೇಗಿದ್ರು, ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು ಅಂದ್ರೆ ಕಿಂಗ್ ಸೈಜ್ ಲೈಫ್. ಅಂಥವ್ರಿಗೆ ಅಡ್ವೊಕೇಟ್ ಆಗಿದ್ದವನು. ಅವ್ರದ್ದು ವಿಲ್ಲನ್ನ ಕೂಡ ಅದ್ರ ವಿಲ್ಲಲ್ಲಿ ಐ ಆಮ್ ದ ಎಕ್ಸಿಕ್ಯೂಟರ್, ಅಡ್ಮಿನಿಸ್ಟ್ರೇಟರ್. ಎಕ್ಸಿಕ್ಯೂಟರ್ ಅಂದ್ರೆ ಏನು ಅಂತ ಜನಕ್ಕೆ ಒಂದಷ್ಟು ಜನಕ್ಕೆ ಗೊತ್ತಿರೋಲ್ಲ. ಅವ್ರದ್ದು ಏನು ಆಸ್ತಿಗಳಿತ್ತಲ್ಲ ಅದನ್ನ ಸಂಬಂಧಪಟ್ಟಂಗೆ ಒಂದು ವಿಲ್ ಅಂತ ರಿಜಿಸ್ಟರ್ ಮಾಡಿದಾಗ ಅದ್ರ ಕಂಪ್ಲೀಟ್ ಅಥಾರಿಟಿ ನನ್ನ ಕೈಲಿ ಕೊಟ್ಟಿದ್ರು. ಓಕೆ ಆಯ್ತಾ. ಯಾರ್ಯಾರಿಗೆ ಯಾವ್ಯಾವ ಆಸ್ತಿ ಕೊಡಬೇಕು, ಎಷ್ಟೆಷ್ಟು ಆಸ್ತಿ ಕೊಡ್ಬೇಕು, ಯಾವ ಥರ ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಗೆ ಅವತ್ತಿನ ಕಾಲದಿಂದನೂ ನನಗೆ ಇನ್ನೂ ಬೇರೆ ಬೇರೆ ಹಲವಾರು ಜನ ಸೆಲೆಬ್ರಿಟೀಸ್ ಕೇಸ್ಗಳನ್ನ ನಾವು ಅವಾಗಲೇ ತೊಗೊಂಡಿದ್ದೀವಿ. ಇದಕ್ಕೇನು ಸ್ಪೆಷಲ್ ಆಗಿ ನನಗೆ ಇವಾಗ ಬಂದ್ಬಿಟ್ಟು ನಾವು ಸೆಲೆಬ್ರಿಟಿ ಆಗಬೇಕು ಅನ್ನೋದು ಅಂಥ ಹುಚ್ಚು, ಅಂಥ ಪ್ರಚಾರದ ಹುಚ್ಚು ನನಗೆ ಖಂಡಿತ ಇಲ್ಲ. ಬಟ್ ಒಂದು ಇನ್ನಸೆಂಟ್ ಹುಡುಗಿ ಬಗ್ಗೆ ಇವತ್ತು ಮಾಧ್ಯಮಗಳ ಎಫೆಕ್ಟು, ಮಾಧ್ಯಮಗಳ ಪ್ರಚಾರದಿಂದ ಎಷ್ಟೆಲ್ಲ ಆಕೆ ಲೈಫ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಆಕೆ ಕೇಸ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ನಾವು ಆದಷ್ಟು ಅದನ್ನು ತೊಳೆಯುವಂಥ ಪ್ರಯತ್ನ ಮಾಡಬೇಕು ಮೇಡಮ್. ಒಬ್ಬರು ಏಂತಕ್ಕೆ ನನಗೆ ಒಬ್ಬ ಕೇಸಿಗೆ ತಗೊಂಡು ಏಂತಕ್ಕೆ ನನಗೆ ಫೀಸ್ ಕೊಡ್ತಾರೆ? ಸುಮ್ಮನೆ ಕೋರ್ಟಲ್ಲಿ ಹೋಗಿ ವಾದ ಮಾಡಿ ಬರೋದು ಅಷ್ಟೇ ನನ್ನ ಡ್ಯೂಟಿ ಅಲ್ಲ. ಸಾಧ್ಯವಾದಷ್ಟು ನಮ್ಮ ಅವ್ರನ್ನ ಎಲ್ಲ ಕಡೆನೂ, ಅದು ಮಾಧ್ಯಮದ ಮುಂದೆ ಆಗ್ಬೋದು, ಪೊಲೀಸ್ ಮುಂದೆ ಆಗ್ಬೋದು, ಪ್ರತಿಯೊಂದ್ರ ಕಡೆನೂ ನಾವು ಅವ್ರನ್ನ ಡಿಫೆಂಡ್ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಮೇ ಬಿ ಕೆಲವೊಬ್ರು ವಕೀಲರಿಗೆ ಅದು ಅಲ್ಲ ಅಂತ ಅನ್ನಿಸ್ಬೋದು. ದಟ್ ಇಸ್ ಮೈ ಪರ್ಸೆಪ್ಷನ್, ದಟ್ ಈಸ್ ಮೈ ಇದು ನನ್ನ ನಾಲೆಡ್ಜ್. ನನ್ನ ಪ್ರಕಾರ ಆಯಿತು, ನಾವು ಏಂತಕ್ಕೆ ಮತ್ತೆ ಎಲ್ಲ ಕಡೆ ಹಂಗಾರೆ ಏಂತಕ್ಕೆ ಇವತ್ತು ಹೈಕೋರ್ಟಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಯಾಕೆ ಯೂಟ್ಯೂಬಲ್ಲಿ ಯಾಕೆ ಅದನ್ನು ಹರಿಬಿಡಬೇಕು? ಈಗ ಹಂಗಾರೆ ನಿಮ್ಮ ಪ್ರಕಾರ ಹಂಗಾರೆ ಹೈಕೋರ್ಟು ಜಡ್ಜ್ಗಳಿಗೆ ಹಂಗಾರೆ ಪ್ರಚಾರ ಬೇಕು ಅಂತ ಅರ್ಥನಾ? ಪ್ರಚಾರ ಬೇಕು ಅಂತ ಅರ್ಥನಾ? ನೋ, ಅಲ್ಲ, ಪ್ರಚಾರ ಅಲ್ಲ. ಹೈಕೋರ್ಟ್ ಜಡ್ಜಸ್ಗಳು ಅದನ್ನು ಮಾಡೋದ್ರಿಂದ ಏನಾಗತ್ತೆ, ಅದೇನಂದ್ರೆ ಒಂಥರ ಎಲ್ಲರಿಗೂ ಅದು ಗೊತ್ತಾಗತ್ತೆ ಕಾನೂನನ್ನ ಯಾವ ರೀತಿ ನಡೆಯುತ್ತೆ, ಕಾನೂನನ್ನ ಯಾವ ರೀತಿ ಚೌಕಟ್ಟಿನಲ್ಲಿ ಕಾನೂನು ಅಂದ್ರೆ ಲೀಗಲ್ ನಾಲೆಡ್ಜ್ಗಳು ಬರುತ್ತೆ. ಆಮೇಲೆ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ಲೀಗಲ್ ಆಗಿ ನಾವು ಎಲ್ಲ ಓಪನ್ ಅಪ್ ಆಗಿರುತ್ತೆ. ಆಮೇಲೆ ಲೀಗಲ್ ನಾಲೆಡ್ಜು ಎಲ್ಲರಲ್ಲೂ ಬರಬೇಕು. ಆಮೇಲೆ ನಾವು 10 ಜನನ ಪ್ರಶ್ನೆ ಮಾಡಬೇಕು. ಹೇಗಿರ್ತಾರೆ ಜಡ್ಜಸ್ಸು, ಕೋರ್ಟ್ ಅಂದರೆ ಭಯ ಬೀಳಬಾರ್ದು. ಈ ಥರನೂ ನಾವು ಪಾಸಿಟಿವ್ ವೈಬ್ಸಲ್ಲೂ ತೊಗೊಳ್ಬೋದು. ಅವ್ರು ಪ್ರಚಾರ ಬೇಕು ಅಂತ ಮಾಡುವಂಥದ್ದಲ್ಲ. ಎಷ್ಟೊಂದು ಕೋರ್ಟಲ್ಲಿ, ಇವಾಗ ಹೈಕೋರ್ಟ್ ಕೋರ್ಟಲ್ಲಿ ಕೆಲವೊಂದು ಕೋರ್ಟ್ಗಳಲ್ಲಿ ಅದನ್ನ ರೆಕಾರ್ಡೇ ಬಿಡಲ್ಲ, ಕೆಲವೊಂದು ಕೋರ್ಟಲ್ಲಿ ಬಿಡ್ತಾರೆ. ಸೊ ಹಂಗಾರೆ ಅವ್ರಿಗೆಲ್ಲ ಪ್ರಚಾರದ ಹುಚ್ಚು ಅಂತ ನೋ ಅಲ್ಲ. ನಾನು ಪವಿತ್ರ ಇನ್ನೋಸೆಂಟ್ ಇದ್ದಾರೆ, ಅದಕ್ಕೆ ನಾನು ಸ್ಟ್ಯಾಂಡ್ ತಗೊಳ್ತಾ ಇದ್ದೀನಿ. ಇವಾಗ ಹೌದು ಅದು ಕೇಳ್ಬೋದು, ಹಂಗಾರೆ ಬೇರೆಯವರೆಲ್ಲ ಅದ್ರಲ್ಲಿ ಇರೋರು ಇನ್ನೋಸೆಂಟ್ ಅಲ್ವಾ ಅಂತ. ಬೇರೆಯವ್ರ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ರೆ ನಾನು ಅದನ್ನು ಕೂಡ ಹೇಳ್ತೀನಿ. ನಿಮಗೆ ಬೇಕಾಗಿರೋದು ಯಾರು? ಪವಿತ್ರ ಬಗ್ಗೆ ಕೇಳ್ತೀರಾ, ಇಲ್ಲ ಬಿಟ್ರೆ ದರ್ಶನ್ ಬಗ್ಗೆ ಕೇಳ್ತೀರಾ? ಇಬ್ರು ಬಗ್ಗೆ ಬಿಟ್ಟು ಇನ್ನು 15 ಜನದ ಬಗ್ಗೆ ಯಾರು ಕೇಳಲ್ಲ. ಕೇಳಿದ್ರೆ ಖಂಡಿತ ಹೇಳ್ಬೋದು, ಕೇಳೋದೇ ಇಲ್ಲ. ನಾನು ಕೇಳಕ್ ಹೋದ್ರೆ ನೆಕ್ಸ್ಟ್ ಪ್ರಶ್ನೆ ಬೇರೆನೇ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಇಂಟೆನ್ಷನ್ಸ್ ಏನು, ನನ್ನ ಡ್ಯೂಟಿ ಏನು, ಒಂದು ಪವಿತ್ರನ ಡಿಫೈನ್ ಮಾಡೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪವಿತ್ರ ಇನ್ನಸೆಂಟ್. ಪವಿತ್ರ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಪವಿತ್ರ ಲೈಫ್ ಸ್ಟೈಲ್ ಇಸ್ ಡಿಫ್ರೆಂಟ್. ಆಮೇಲೆ ಪವಿತ್ರ ಗೋಲ್ ಇಸ್ ಡಿಫ್ರೆಂಟ್. ಆಕೆಯ ಒಂದು ಸಾಫ್ಟ್ ನೇಚರು, ಆಕೆ ನಿಮ್ಗೆ ಗೊತ್ತಿದೆ ಎಷ್ಟು ದೈವ ಭಕ್ತೆ ತರ. ಸಿ ದಟ್ ಇಸ್ ಅವರ ಪರ್ಸನಲ್ ಥಿಂಗ್ಸ್ ತುಂಬಾ ಇನ್ ಡೆಪ್ತ್ ನನಗೆ ಗೊತ್ತಿಲ್ಲ. ಕೇಸ್ಗೆ ಎಷ್ಟು ಬೇಕೋ ಖಂಡಿತ ನಾನು ತಿಳ್ಕೊಂಡಿದ್ದೀನಿ. ಕೇಸಿಗೆ ಬೇಕಾದಷ್ಟು ಅವರ ತುಂಬಾ ಪರ್ಸನಲ್ ಥಿಂಗ್ಸ್ನ ತಿಳ್ಕೊಳ್ಳೋಕ್ಕೆ ನನಗೇನು ಅಷ್ಟು ಅವಶ್ಯಕತೆನೂ ಇಲ್ಲ, ನನಗೆ ಇಂಟ್ರೆಸ್ಟು ಇಲ್ಲ. ಬಟ್ ಕೇಸ್ಗೆ ಎಷ್ಟು ಬೇಕೋ ಖಂಡಿತ ತಿಳ್ಕೊಂಡಿರೋ ಪ್ರಕಾರ ಶಿ ಇಸ್ ವೆರಿ ಇನ್ನಸೆಂಟ್. ವೆರಿ ಇನ್ನೋಸೆಂಟ್. ಆ್ಯಂಡ್ ಇವಾಗ ಚಾರ್ಜ್ ಶೀಟು ಬಂದಿದೆ. ನೀವೇ ಹೇಳಿದ್ರಿ ದೊಡ್ಡ ಮಹಾಭಾರತ, ರಾಮಾಯಣ ತರ ದೊಡ್ಡ ದೊಡ್ಡ ಬುಕ್ಗಳಾಗಿ ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ಪವಿತ್ರ ಅವರ ಭಾಗ ಎಷ್ಟು ಮಾಡಿದ್ದಾರೆ? ಆ ಚಾರ್ಜ್ ಶೀಟ್ ನೋಡಿರ್ಬೋದು, ಸುವರ್ಣಾಕ್ಷರಗಳೆಲ್ಲ ಬರ್ದೈತೆ ಆಯ್ತಾ. ಬಹಳ ಬೈಂಡಿಂಗ್ ಹಾಕಿ ಆ ಥರ ಚಾರ್ಜ್ ಶೀಟ್ನ ನೀವು ಇನ್ನೊಂದ್ಸಲ ನೋಡೋಕ್ಕಾಗಲ್ಲ. ಆ ರೀತಿ ತುಂಬಾ ಚಾರ್ಜ್ ಶೀಟ್. ಆ ಚಾರ್ಜ್ ಶೀಟ್ ಒಂದು ಕಾಪಿ ಎತ್ತಿಟ್ಕೊಳ್ಬೇಕು. ಈ ಯಾವತ್ತಾದ್ರೂ ಒಂದಕ್ಕೆ ಈ ರೀತಿ ಎಲ್ಲ ಚಾರ್ಜ್ ಶೀಟ್ ಮಾಡಿದ್ರು ಕೆಲವೊಬ್ರು ಅಂತ ತೋರಿಸೋದಕ್ಕೆ ಆ ಥರ ಚಾರ್ಜ್ ಶೀಟ್ ಮಾಡಿದ್ರು. ಎಲ್ಲ ಕೇಸ್ಗಳಿಗೂ ಇದೇ ಥರ ಚಾರ್ಜ್ ಶೀಟ್ ಖಂಡಿತ ಮಾಡೋಲ್ಲ. ಯಾವ ಕೇಸಲ್ಲೂ ನಾನು ಮಾಡಿದ್ದು ನಾನು ನೋಡೇ ಇಲ್ಲ ಇಷ್ಟು ವರ್ಷದಲ್ಲಿ. ಸುಮ್ಮನೆ ಏನೋ ಒಂದಷ್ಟು ಇಷ್ಟು ಪೇಪರ್ ಇರುತ್ತೆ, ಅದನ್ನ ಹೊಲ್ದಿರ್ತಾರೆ, ತಗೊಂಬಂದು ಕೋರ್ಟಿಗೆ ಬಿಸಾಕಿರ್ತಾರೆ. ಬಟ್ ಈ ಚಾರ್ಜ್ ಶೀಟ್ಗೆ ಬುಕ್ ಮಾಡಿ ಒಂದು ಗ್ರಂಥ ತರ ಅಯ್ಯೋ ಅದನ್ನು ಮಾಡಿರೋದು ನೋಡೋಕೆ ಅದಕ್ಕೆ ಖರ್ಚೇ ಎಷ್ಟೋ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ಅದೇನು ಗೌರ್ಮೆಂಟ್ ದುಡ್ಡ ಅಥವಾ ಸ್ಪಾನ್ಸರ್ ದುಡ್ಡ ಅಥವಾ ಪೊಲೀಸ್ ದುಡ್ಡ, ಅದು ಯಾವ ಥರ ನನಗೆ ಅದು ಇವತ್ತಿಗೂ ಗೊತ್ತಿಲ್ಲ. ಬಟ್ ಎನಿವೆ ಇರಲಿ. ಪಾಪ ಬಹಳ ಮುತುವರ್ಜಿ, ಬಹಳ ಪ್ರೀತಿ ಇದೆ ದರ್ಶನ್ ಕೇಸ್ ಅಂತ
ಒಂದು ಇದ್ರ ಮೇಲೆ ಭಾಳ ಪ್ರೀತಿ ಇದೆ, ಅಥವಾ ಪವಿತ್ರ ಕೇಸ್ ಅಂದ್ಬಿಟ್ಟು ಪ್ರೀತಿ ಇದೆಯೋ ನಂಗೆ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ಈ ಕೇಸಲ್ಲಿ ಬಹಳ ಸೂಕ್ಷ್ಮತೆಯಿಂದ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿರೋದಂತೂ ಖಂಡಿತವಾಗಿಯೂ ಸತ್ಯ. ಒಂದು ಪ್ಲಾನ್ ಇಟ್ಕೊಂಡು ಒಂದು ಮೋಟೋ, ಒಂದು ಗೋಲ್ ಇಟ್ಕೊಂಡಂತೂ ಪೊಲೀಸ್ ಅಂದ್ರೆ ಪವಿತ್ರ ಅವ್ರಿಗೆ ಎಷ್ಟು ಒತ್ತನ್ನ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ? ತುಂಬಾ, ಅದಕ್ಕೆ ತಾನೇ A1 ಮಾಡಿರೋದು. ಪವಿತ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಪವಿತ್ರ ಅವ್ರನ್ನ ಒಂದು ಒತ್ತು ಕೊಟ್ಟಿರೋದಕ್ಕೆ A1 ಮಾಡಿರೋದು. ಬೇಕಲ್ಲ, ಒಂದು ಹೇಳಿದಲ್ಲ, ಒಂದು ಫೌಂಡೇಶನ್. ಇವಾಗ ದಿವ್ಯಾ ವಸಂತ್ ಅಂದ್ರೆ ಇವಾಗ ಅಲ್ಲಿ ನೋಡೋರಿಗೆ ದಿವ್ಯಾ ವಸಂತ್ ಬಿಡಿ ಅಷ್ಟೇ, ಅವನ ಜೊತೆಗೆ ಇವನೊಬ್ಬ ಕೂತ್ಕೊಂಡ ಅವ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಕೊಡ್ತಿರ್ತಾರೆ, ಸರಿಯಾಗಿ ಕೊಡ್ತಿರ್ತಾರೆ ಕೆಳಗಡೆ. ಇವಾಗ ನಿಮ್ದ್ರಲ್ಲೇನೆ ತಗೊಳ್ಳಿ. ನಾನು ಹೇಳೋದು ಸರಿನಪ್ಪ, ಕೊಡ್ತೀರಾ ಅವ್ರಿಗೆ. ಇವಾಗ ಜನರಲಿ ಬೇಕಿರೋದು ಜನಕ್ಕೆ ಏನು, ಒಂದು ಟಾಪಿಕ್ಕು, ಒಬ್ಬ ವ್ಯಕ್ತಿ, ಒಂದು ಬ್ರಿಡ್ಜ್. ಒಂದು ಪೊಲೀಸ್ನವರು ಒಂದು ಪವಿತ್ರ ಬೇಕಿತ್ತು, ಬ್ರಿಡ್ಜ್ ಕ್ರಿಯೇಟ್ ಮಾಡಿದ್ರು. ಸರ್ ಪವಿತ್ರ ಅವ್ರ ಸೆಲೆಬ್ರಿಟಿನ ಸರ್, ಅವ್ರನ್ನೇ ಅಂತ ಬ್ರಿಡ್ಜ್ ಮಾಡ್ಕೋತಿದ್ದಾರೆ. ಪವಿತ್ರ ಸೆಲೆಬ್ರಿಟಿ ಅಲ್ಲ, ಪವಿತ್ರ ಸೆಲೆಬ್ರಿಟಿ, ಮೂವಿಗಳು ಮಾಡಿದ್ದಾರೆ. ಬಟ್ ನಾಟ್ ಓನ್ಲಿ ಇವಾಗ ದರ್ಶನ್ ಅವರು ವೈರಲ್ ಆಗಿರೋ ತರ ಪವಿತ್ರ ಅವ್ರು ಅಷ್ಟು ನೇಮ್ ಫೈ ಮಾಡಿಲ್ಲ. ಅಂದ್ರೆ ಫ್ಯಾಷನ್ ಫೀಲ್ಡ್ ಅಲ್ಲಿ ಇದ್ದಾರೆ. ರೆಡ್ ಕಾರ್ಪೆಟ್ ಅನ್ನೋ ಒಂದು ಶೋರೂಮ್ ಇದೆ. ಇವತ್ತು ಪವಿತ್ರ ಅವ್ರು ಇಲ್ಲದೆ ಇರ್ಬೋದು, ಪವಿತ್ರ ಅವ್ರ ಮಗಳು ಕಾಂಟ್ರವರ್ಸಿ ಮಾಡ್ಕೊಳ್ಳೋ ಲೆವೆಲ್ಗೆ ಪವಿತ್ರ ಅವ್ರು ಇರ್ಲಿಲ್ಲ. ಮೇ ಬಿ ಪವಿತ್ರ ಅವ್ರ ಕಾಂಟ್ರವರ್ಸಿ ಯಾವಾಗಾದ್ರೂ ನಿಮಗೆ ಮತ್ತೆ ಅವ್ರ ಬಗ್ಗೆ ಯಾಕೆ ನ್ಯೂಸ್ ಮಾಡಬೇಕು ನೀವು? ಪವಿತ್ರ ಅವ್ರ ಕಾಂಟ್ರವರ್ಸಿ ಆಗಿಲ್ಲ ಅಂದ್ರೆ ನೀವು ನ್ಯೂಸೇ ಮಾಡ್ತಿರ್ಲಿಲ್ಲ. ಇವಾಗ ಈ ಕೇಸಲ್ಲಿ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಅಕ್ಯೂಸ್ ನಂಬರ್ 6 ಯಾರು? ಓಕೆ. ಅಕ್ಯೂಸ್ ನಂಬರ್ 10 ಯಾರು? ಗೊತ್ತಿಲ್ಲ. ಅದೇ ಅಕ್ಯೂಸ್ ನಂಬರ್ 1 ಯಾರು ನೀವು ಹೇಳ್ತೀರಾ? ಅದೇ A1 ಹೇಳ್ತೀವಿ. A2 ಯಾರು? ದರ್ಶನ್ ಅವ್ರು ಹೇಳ್ತೀವಿ. ಓಕೆ. A3 ಯಾರು? A3 ಗೊತ್ತಿಲ್ಲ. ಹೌದು, ಅಷ್ಟೇ ಸಿಂಪಲ್ ಇಷ್ಟೇ. ಯಾಕಂದ್ರೆ ಯಾರು ಕೂಡ A3 to A17 ಯಾರು ಅನ್ನೋದನ್ನ ತಿಳ್ಕೊಂಡೇ ಇಲ್ಲ. ಬೇಕಿರೋದು ಯಾರು? ಓನ್ಲಿ A2 A1, A2 A1 ಇಷ್ಟೇ. ಇನ್ ಮಿಕ್ತವ್ರ ಬಗ್ಗೆ ನ್ಯೂಸೇ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.